ಮೆಟ್ರೋದಲ್ಲಿ ಮದ್ಯದ ಬಾಟಲಿ ಸಾಗಾಟಕ್ಕೆ ಅವಕಾಶ. ಬೆಂಗಳೂರಿಗರಿಗೆ ಬಿಗ್ ಅಪ್ಡೇಟ್ಸ್. ಇದು ಸದ್ಯದಲ್ಲೇ ಸಿಗಲಿದೆಯೇ ಗ್ರೀನ್ ಸಿಗ್ನಲ್. ಮೆಟ್ರೋದಲ್ಲಿ ಮದ್ಯದ ಬಾಟಲಿ ಸಾಗಾಟಕ್ಕೆ ಅವಕಾಶ ಸಿಗುತ್ತಾ? ಈ ಪ್ರಶ್ನೆ ಕಾಡ್ತಾ ಇದೆ. ಇದಕ್ಕೆ BMRCL ಅವಕಾಶವನ್ನು ನೀಡುತ್ತಾ ಅನ್ನುವಂಥದ್ದು. ನಮ್ಮ ಮೆಟ್ರೋದಲ್ಲಿ ಮದ್ಯ ಸಾಗಿಸಲು ಅವಕಾಶ ನೀಡುವಂಥ ನಿಟ್ಟಿನಲ್ಲಿ ಬೆಂಗಳೂರಿಗರಿಗೆ BMRCL ನೀಡಲಿದೆ ಸಿಹಿ ಸುದ್ದಿ. ಸೀಲ್ ಮಾಡಿದ ಬಾಟಲಿಗಳ ಸಾಗಾಟಕ್ಕೆ ಗ್ರೀನ್ ಸಿಗ್ನಲ್ ನೀಡುವ ಸಾಧ್ಯತೆಗಳಿದೆ. ದಿಲ್ಲಿ ಮೆಟ್ರೋ ಮಾದರಿಯಲ್ಲಿ ಹೊಸ ರೂಲ್ಸ್ ಬರಲಿದೆಯಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಸಾರ್ವಜನಿಕರ ಬೇಡಿಕೆಗೆ ಮಣಿಯುತ್ತಾ ಮೆಟ್ರೋ ಆಡಳಿತ ಮಂಡಳಿ. ಮದ್ಯದ ಬಾಟಲಿ ಸಾಗಾಟಕ್ಕೆ ಇದುವರೆಗೆ ಕಠಿಣ ನಿಷೇಧವಿತ್ತು. ಕೇವಲ 2 ಸೀಲ್ ಮಾಡಿದ ಬಾಟಲಿಗಳಿಗೆ ಅವಕಾಶ ಸಿಗುವಂಥ ಸಾಧ್ಯತೆಗಳಿದೆ. ಮೆಟ್ರೋ ಒಳಗಡೆ ಕುಡಿಯುವಂತಿಲ್ಲ, ಆದರೆ ಸಾಗಾಟಕ್ಕೆ ಮಾತ್ರ ಅನುಮತಿಯನ್ನು ನೀಡುವ ಸಾಧ್ಯತೆ ಇದೆ. ಭದ್ರತಾ ತಪಾಸಣೆಯ ವೇಳೆ ಇನ್ಮುಂದೆ ಕಿರಿಕಿರಿ ತಪ್ಪಲಿದೆಯಾ? ಅಂತಿಮ ನಿರ್ಧಾರದತ್ತ ಅಧಿಕಾರಿಗಳು ಚಿಂತನೆ ನಡೆಸ್ತಾ ಇದ್ದಾರೆ. BMRCL ಅಧಿಕಾರಿಗಳು ಮೆಟ್ರೋದಲ್ಲಿ ಮದ್ಯದ ಬಾಟಲಿ ಸಾಗಾಟಕ್ಕೆ ಅವಕಾಶ ಸಿಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. BMRCL ಇಂಥ ಒಂದು ಅವಕಾಶವನ್ನು ನೀಡುವ ಸಾಧ್ಯತೆ ಇದೆ. ಮದ್ಯದ ಬಾಟಲಿ ಸೀಲ್ ಆಗಿರುವಂಥ ಮದ್ಯದ ಬಾಟಲಿಗಳನ್ನು ಈ ಸಂದರ್ಭದಲ್ಲಿ ಮೆಟ್ರೋನಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಅನುವು ಮಾಡಿಕೊಡುವಂಥ ಸಾಧ್ಯತೆ ಇದೆ. ನಮ್ಮ ಮೆಟ್ರೋದಲ್ಲಿ ಮದ್ಯ ಸಾಗಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಸಾಧ್ಯತೆ ಇದೆ. ಬೆಂಗಳೂರಿಗರಿಗೆ ಒಂದು ವೇಳೆ ಈಗ BMRCL ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ, ಆದರೆ ಬೆಂಗಳೂರಿಗರಿಗೆ, ಅದರಲ್ಲೂ ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಸಿಗಲಿದೆ. ಸೀಲ್ ಮಾಡಿದ ಬಾಟಲಿಗಳ ಸಾಗಾಟಕ್ಕೆ ಗ್ರೀನ್ ಸಿಗ್ನಲ್ ಸಿಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಇದು ದಿಲ್ಲಿ ಮೆಟ್ರೋ ಮಾದರಿಯಲ್ಲಿ, ಯಾಕಂದರೆ ದಿಲ್ಲಿ ಮೆಟ್ರೋದಲ್ಲೂ ಕೂಡ ಇಂಥ ಒಂದು ಅವಕಾಶ ಇದೆ. ಸೊ ಹಾಗಾಗಿ ದಿಲ್ಲಿ ಮೆಟ್ರೋ ಮಾದರಿಯಲ್ಲೇ ಬೆಂಗಳೂರಿನಲ್ಲಿ ಕೂಡ ನಮ್ಮ ಮೆಟ್ರೋನಲ್ಲಿ ಸೀಲ್ ಮಾಡಿದಂತಹ ಬಾಟಲಿಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ, ಅದು ಕೇವಲ 2 ಸೀಲ್ ಮಾಡಿದ ಬಾಟಲಿಗಳಿಗೆ ಅವಕಾಶ ಸಿಗುವಂಥ ಸಾಧ್ಯತೆಗಳಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.